ಇನ್ನು ಜೈಲಿನಲ್ಲಿರೋ ಆರೋಪಿ ದರ್ಶನ್ಗೆ ಶುರುವಾಗಿರುವಂತದ್ದು ಹೊಸ ಸಂಕಷ್ಟ. ಪ್ರತಿ ತಿರುವಿನಲ್ಲೂ ಆರೋಪಿ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇರುವಂತದ್ದು, ಅದು ಕೂಡ ಹಿತಶತ್ರುಗಳ ಕಾಟ ಇರುವಂತದ್ದು. ಜೈಲಿನಲ್ಲಿರೋ ದರ್ಶನ್ಗೆ ಶುರುವಾಯಿತು ಹೊಸ ಸಂಕಷ್ಟ. ಪ್ರತಿ ತಿರುವಿನಲ್ಲೂ ಆರೋಪಿ ದರ್ಶನ್ಗೆ ಹಿತಶತ್ರುಗಳದ್ದೇ ಕಾಟ ಶುರುವಾಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಸಾರಥಿ ಪರಿಸ್ಥಿತಿ ಅಯ್ಯೋ ಪಾಪ ಅನ್ನಿಸ್ತಾ ಇದೆ. ಇನ್ಮೇಲೆ ಬ್ಯಾರಕ್ನಲ್ಲಿ ದರ್ಶನ್ ಕಮಕ್ ಕಿಮಕ್ಕನ್ನಂಗಿಲ್ಲ. ಇನ್ಮೇಲೆ ದಚ್ಚು ಹೆಜ್ಜೆ ಕಿತ್ತಿಡೋಕು 100 ಬಾರಿ ಯೋಚಿಸಬೇಕು. ಅಕ್ಕಪಕ್ಕ ತಿರುಗೋಕು ಕೂಡ ದಾಸ ಹಿಂದೆ ಮುಂದೆ ನೋಡ್ಬೇಕು. ಕಾರಿಡಾರ್ಗೆ ಕಾಲಿಡೋಕು ಕೂಡ ದರ್ಶನ್ಗೆ ಡವಢವ. ಮಾಫಿ ಸಾಕ್ಷಿ ಟೆನ್ಷನ್ ನಲ್ಲಿದ್ದ ದಾಸನಿಗೆ ಎದುರಾದ ಆತಂಕ ಹಾಗಿದ್ರೆ ಏನು? ಪ್ರದೋಷ್ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಂತಹ ಸಾರಥಿಗೆ ಈಗ ಶಾಕ್ ಕೊಟ್ಟಿರೋದು ಯಾರು? ಆತ ಮಾಡಿದ ತಪ್ಪಿಗೆ ಈಗ ದಾಸನಿಗೂ ಕೂಡ ಅನ್ವಯ ಆಗುತ್ತೆ ಈ ಒಂದು ಬಿಗಿ ನಿಯಮ. ಒಂದು ಕಾಲದ ಕುಚಿಕೋ ಈಗ ಆತನಿಂದಲೇ ದಚ್ಚುಗೆ ತಲೆನೋವು. ದರ್ಶನ್ ಜೈಲ್ ರುಟೀನ್ಗೆ ಬಿಗ್ ಬ್ರೇಕ್ ಹಾಕಿದ ಆತ ಯಾರು ಹಾಗಿದ್ರೆ? ದರ್ಶನ್ ಪಾಲಿಗೆ ಕಬ್ಬಿಣದ ಕಡಲೆಯಾದ ಆತ ಯಾರು ಅನ್ನುವಂಥ ಪ್ರಶ್ನೆ ಇದೆ. ಈ ಕುರಿತಾಗಿ ಅಶ್ವವೇಗದಲ್ಲೂ ಕೂಡ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇರುವಂಥದ್ದು. ಇನ್ನು ಜೈಲಿನಲ್ಲಿರುವಂತಹ ದರ್ಶನ್ಗೆ ಹೊಸ ಸಂಕಷ್ಟ ಶುರುವಾಗ್ತಾ ಇದೆ. ಪ್ರತಿ ತಿರುವಿನಲ್ಲೂ ಕೂಡ ಆರೋಪಿ ದರ್ಶನ್ಗೆ ಹಿತಶತ್ರುಗಳದ್ದೇ ಕಾಟ ಆಗ್ತಾ ಇರುವಂಥದ್ದು. ಒಬ್ರಲ್ಲ ಇಬ್ರಲ್ಲ, ಪ್ರದೋಷ್ ಕೂಡ ಈಗ ಮಾಫಿ ಸಾಕ್ಷಿ ಆಗ್ತೀನಿ ಅನ್ನುವಂಥದ್ದು. ಅದ್ರ ಜೊತೆಗೆ ಇನ್ನಿಬ್ರು ಕೂಡ ಇಲ್ಲ ನಾವು ಕೂಡ ಮಾಫಿ ಸಾಕ್ಷಿ ಆಗ್ತೀವಿ, ಶಿಕ್ಷೆ ಕಡಿಮೆ ಆದ್ರೆ ಸಾಕು ಅನ್ನುವಂತಹ ಹೇಳಿಕೆ ಅವರಿಂದ ಈಗ ಕೇಳಿ ಬರ್ತಾ ಇರುವಂಥದ್ದು. ಈ ಮಧ್ಯೆ ಈಗ ಪರಪ್ಪನ ಅಗ್ರಹಾರದಲ್ಲಿ ಸಾರಥಿ ಪರಿಸ್ಥಿತಿ ಅಯ್ಯೋ ಪಾಪ ಅನ್ನುವಂಥದ್ದು. ಇನ್ಮೇಲೆ ಬ್ಯಾರಕ್ನಲ್ಲಿ ಇರುವಂತಹ ದರ್ಶನ್ ಕಮಕ್ ಕಿಮಕ್ ಅನ್ನಂಗಿಲ್ಲ ಅನ್ನುವಂತಹ ಗೊತ್ತಾಗ್ತಾ ಇರುವಂಥದ್ದು. ಯಾಕಂತಂದ್ರೆ ದಚ್ಚು ಹೆಜ್ಜೆ ಇಡೋದಕ್ಕೂ ಕೂಡ 100 ಬಾರಿ ಯೋಚಿಸಬೇಕು. ಅಕ್ಕಪಕ್ಕ ತಿರುಗಬೇಕು ಅಂತಂದ್ರು ದಾಸನ ಹಿಂದೆ ಮುಂದೆ ಯಾರಿದ್ದಾರೆ ಯಾರಿಲ್ವೋ, ಏನ್ ಕೆಲಸ ಮಾಡ್ಬೇಕೋ ಮಾಡಬಾರ್ದು ಅನ್ನೋದನ್ನ ನೋಡ್ಕೊಂಡು ಕೆಲಸ ಮಾಡಬೇಕಾಗಿದೆ ಅಂತ ಪರಿಸ್ಥಿತಿ ಬಂದಿರುವಂಥದ್ದು. ಕಾರಿಡಾರ್ಗೆ ಕಾಲಿಡೋದಕ್ಕೂ ಕೂಡ ಭಯ ಆಗ್ತಾ ಇದೆ ದರ್ಶನ್ ಅವರಿಗೆ. ಮಾಫಿ ಸಾಕ್ಷಿ ಟೆನ್ಷನ್ ನಲ್ಲಿದ್ದಂತಹ ದರ್ಶನ್ಗೆ ಆಗಿದ್ರೆ ನಿಜಕ್ಕೂ ಎದುರಾಗಿರುವಂತಹ ಆತಂಕ ಏನು? ಪ್ರದೋಷ್ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಂತಹ ಸಾರಥಿಗೆ ಈಗ ಶಾಕ್ ಕೊಟ್ಟಿದ್ಯಾರು? ಮೊದಲೇ ಪ್ರದೋಷ್ ಈಗ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳ್ಬಿಟ್ಟಿದ್ದಾನೆ. ಜೊತೆಗೆ ಒಂದೇ ಬ್ಯಾರಕ್ನಲ್ಲೂ ಕೂಡ ಇಲ್ಲ, ಬೇರೆ ಸೆಲ್ನಲ್ಲಿ ಇರುವಂಥದ್ದು. ಈ ಒಂದು ಟೆನ್ಷನ್ ಅಲ್ಲಿ ಇದ್ದಂತಹ ದರ್ಶನ್ಗೆ ಈಗ ಮತ್ತೊಂದು ಟೆನ್ಷನ್ ಈಗ ಎದುರಾಗ್ತಾ ಇರುವಂಥದ್ದು. ಇನ್ನ ಅಪರಾಧಿ ಪ್ರಜ್ವಲ್ ರೇವಣ್ಣ ಹಾವಳಿ, ದರ್ಶನ್ಗೆ ಕಷ್ಟ. ಸಾರಥಿಗೂ ಸಂಕಷ್ಟ ತಂದಿಟ್ಟ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ಮಾಡಿದ ಎಡವಟ್ಟಿನಿಂದ ದಾಸನಿಗೂ ಕೂಡ ಈಗ ಬರೆ ಬಿದ್ದಿದೆ. ದರ್ಶನ್ ಜೊತೆ ಪವಿತ್ರ ಗೌಡಗೂ ಕೂಡ ತಪ್ಪಿಲ್ಲ, ಕಷ್ಟ. ಪ್ರಜ್ವಲ್ ಸೆಲ್ಲಿನಲ್ಲಿ ಮೊಬೈಲ್ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತದ್ದು ಕಾರಾಗೃಹ ಇಲಾಖೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಹೆಚ್ಚಾಗಿದೆ ಬಿಗಿ ಭದ್ರತೆ. ಹೈ ಪ್ರೊಫೈಲ್ ಕೈದಿಗಳ ಮೇಲೆ ಬಿಗಿಯಾದ ಕಣ್ಗಾವಲು. ನೋಡಿ, ಕೈದಿಗಳಿಗೂ ಕೂಡ ಹೈ ಪ್ರೊಫೈಲ್ ಕೈದಿಗಳು ಅಂತ. ಹೈ ಪ್ರೊಫೈಲ್ ಕೈದಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಕ್ಕೆ ಈಗ ಮುಂದಾಗಿರುವಂತದ್ದು. ಜೈಲಿಗೆ ಭೇಟಿಯನ್ನ ನೀಡಿದ್ದಾರೆ ಡಿಜಿಪಿ ಅಲೋಕ್ ಕುಮಾರ್ ಅವರು. ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ದರ್ಶನ್ ಪವಿತ್ರ ಮೇಲೆಯೇ ಜೈಲಧಿಕಾರಿಗಳ ತೀವ್ರ ನಿಗಾ ಇರುವಂತದ್ದು ಕೂಡ. ದರ್ಶನ್ ಬ್ಯಾರಕ್ ಬಳಿ ಹೆಚ್ಚಿನ ಸಿಬ್ಬಂದಿಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ದರ್ಶನ್ ಪ್ರತಿ ಚಟುವಟಿಕೆಯ ಮೇಲೂ ಕೂಡ ಕಣ್ಗಾವಲು ಇದ್ದೇ ಇರುತ್ತೆ. ದಾಸ ಬ್ಯಾರಕ್ನ ಬಳಿ ಸಿಸಿ ಕ್ಯಾಮೆರಾವನ್ನ ಕೂಡ ಅಳವಡಿಕೆ ಮಾಡಲಾಗಿದೆ. ನೋಡಿ, ಯಾರ್ದೋ ಮಾಡಿದ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಅನ್ನುವಂಥದ್ದು. ಸಿಸಿಟಿವಿ ಕಣ್ಗಾವಲಿನಲ್ಲಿ ಈ ಒಂದು ಜೈಲಿನ ಚಟುವಟಿಕೆಯನ್ನ ವೀಕ್ಷಣೆ ಮಾಡಲಾಗುತ್ತೆ. ಮತ್ತೊಂದು ಕಡೆ ಪ್ರದೋಷ್ ಬ್ಯಾರಕ್ಗೆ ಕೂಡ ಬಿಗಿ ಭದ್ರತೆಯನ್ನ ನೀಡಲಾಗಿದೆ. ಭದ್ರತಾ ದೃಷ್ಟಿಯಿಂದ ಪವಿತ್ರ ಗೌಡ ಸೆಲ್ ಚೇಂಜ್ ಆಗಿರುವಂಥದ್ದು. ಇಬ್ಬರು ಕೈದಿಗಳಿದ್ದಂತಹ ಬ್ಯಾರಕ್ನಲ್ಲಿದ್ದಂತಹ ಪವಿತ್ರ ಗೌಡ ಈಗ ಮೇಬಿ ಬರೋಬ್ಬರಿ 16 ಕೈದಿಗಳಿರುವಂತಹ ಬ್ಯಾರಕ್ಗೆ ಪವಿತ್ರ ಗೌಡ ಅವರನ್ನು ಶಿಫ್ಟ್ ಮಾಡಲಾಗಿದೆ. ಅಬ್ಬಾಬೊಬ್ಬ, ನೋಡಿ ಹೆಂಗಿದ್ರು ಹೊರಗಡೆಗೆ ಈಗ ಪರಿಸ್ಥಿತಿ ಎಷ್ಟು ಕೆಟ್ಟದ್ದಾಗಿರುತ್ತೆ ಅಂತಂದ್ರೆ, ಮಾಡೋ ಒಂದು ತಪ್ಪನ್ನ ಮೊದಲೇ ಯೋಚನೆ ಮಾಡಿದಿದ್ರೆ ಪವಿತ್ರ ಗೌಡಗೆ ಇವತ್ತು ಈ ರೀತಿಯಾದಂತಹ ಸಂಕಷ್ಟ ಬರ್ತಾ ಇರಲಿಲ್ಲ. ಇದೀಗ ಸಾರಥಿಗೂ ಸಂಕಷ್ಟ ತಂದಿಟ್ಟಿರುವಂತಹ ಪ್ರಜ್ವಲ್ ರೇವಣ್ಣ, ಸಾರಥಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ಒಂದು ಎಡವಟ್ಟು ಈಗ
ದಾಸನಿಗೂ ಕೂಡ ಬರೆ ಹಾಕಲಾಗಿರುವಂಥದ್ದು. ದರ್ಶನ್ ಜೊತೆ ಪವಿತ್ರ ಗೌಡಗೂ ಕೂಡ ಈ ಒಂದು ಸಂಕಷ್ಟ ತಪ್ಪಿಲ್ಲ. ಪ್ರಜ್ವಲ್ ಸೆಲ್ನಲ್ಲಿ ಮೊಬೈಲ್ ಪತ್ತೆಯಾಗಿತ್ತಲ್ವಾ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಈ ಪ್ರಕರಣವನ್ನ ಗಂಭೀರವಾಗಿ ಕೂಡ ಪರಿಗಣಿಸಿರುವಂಥದ್ದು ಕಾರಾಗೃಹ ಇಲಾಖೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈ ಒಂದು ಕಾರಣಕ್ಕೆ ಈಗ ಭದ್ರತೆ ಹೆಚ್ಚಾಗಿರುವಂಥದ್ದು. ಐ ಪ್ರೊಫೈಲ್ ಕೈದಿಗಳ ಮೇಲೆ ಬಿಗಿಯಾಗಿರುವಂಥದ್ದು ಕಣ್ಗಾವಲು, ಪೊಲೀಸರ ಕಣ್ಗಾವಲು. ಇನ್ನು ಹೈ ಪ್ರೊಫೈಲ್ ಕೈದಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಕ್ಕೂ ಮುಂದಾಗಿದೆ. ಜೈಲಿಗೆ ಭೇಟಿಯನ್ನ ನೀಡಿದಂತಹ ಡಿಜಿಪಿ ಅಲೋಕ್ ಕುಮಾರ್ ಅವರು ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಒಂದಷ್ಟು ಸಭೆಯನ್ನ ಕೂಡ ಅಂದ್ರೆ ಮೀಟಿಂಗ್ ಒಂದು ಎಲ್ಲರೂ ಕೂಡ ಎಚ್ಚೆತ್ಕೊಂಡಿರಿ, ಬಿಗಿ ಭದ್ರತೆಯನ್ನ ನೀಡಿ, ಯಾರ್ಯಾರು ಏನೇನು ಕೆಲಸ ಮಾಡ್ತಾ ಇದ್ದಾರೆ, ದರ್ಶನ್ ಹಾಗೆ ಪವಿತ್ರ ಗೌಡ ಮೇಲೆಯೇ ಜೈಲಾಧಿಕಾರಿಗಳು ತೀವ್ರ ನಿಗಾ ಇರಿಸುವಂತೆ ಈ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರಂತೆ. ದರ್ಶನ್ ಬ್ಯಾರಕ್ ಬಳಿ ಹೆಚ್ಚಿನ ಸಿಬ್ಬಂದಿಯನ್ನ ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ದರ್ಶನ್ ಪ್ರತಿ ಚಟುವಟಿಕೆಯ ಮೇಲೂ ಮತ್ತೆ ಒಂದು ಕಣ್ಗಾವಲು ಇದ್ದೇ ಇರುತ್ತೆ. ದರ್ಶನ್ ಏನ್ ಮಾಡ್ತಾ ಇರ್ಬೋದು, ದರ್ಶನ್ ಬಳಿ ಏನಾದ್ರೂ ಫೋನ್ ಸಿಗುತ್ತಾ ಅಲ್ವಾ ಅನ್ನುವಂಥ